ಈದ್ ಮಿಲಾದ್ ಅಂಗವಾಗಿ ರೋಗಿಗಳಿಗೆ ಹಣ್ಣು, ಬ್ರೆಡ್, ಹಾಲು ವಿತರಣೆ. ಈದ್ ಮಿಲಾದ್ ಹಬ್ಬದ ಅಂಗವಾಗಿ 2ನೇ ವಾರ್ಡಿನ ಮುಸ್ಲಿಂ ಸಮುದಾಯದ ಯುವಕರ ವತಿಯಿಂದ ಕಂಪ್ಲಿಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಬ್ರೆಡ್ ಹಾಗೂ ಹಾಲು ವಿತರಣೆ ಮಾಡಲಾಗಿದೆ. ಇದೇ ವೇಳೆ ಮಾತನಾಡಿದ ಮುಖಂಡ ಇಸ್ಮಾಯಿಲ್, ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆ, ಸಹೋದರತ್ವ ಹಾಗೂ ಸೇವಾ ಮನೋಭಾವದಿಂದ ಆಚರಿಸುವ ಉದ್ದೇಶದಿಂದಾಗಿ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು, ಬ್ರೆಡ್ ಹಾಗೂ ಹಾಲು ವಿತರಣೆ ಮಾಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಫಯಾಜ್, ಮೆಟ್ರೋ ಬಾಷಾ, ಕಲಂದರ್, ಖಲೀಲ್, ನವಾಜ್ ಬೇಗ್, ದಾದು, ಗೌಸ್, ಕೈಫ್, ಖಜಾ, ಜಹಾಂಗೀರ್, ರಿಹಾನ್, ದಾವೂದ್ ಸೇರಿ ಅನೇಕರು ಭಾಗವಹಿಸಿದ್ರು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನಿಮಿತ್ತ ಇಂದು ಈ ಶುಭ ಕಾರ್ಯಕ್ಕೆ ನಾವೆಲ್ಲ ನಮ್ಮ ಯುವಜನತೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಮೊಹಮ್ಮದ್ ಪೈಗಂಬರ್ ಅವರ ಸತ್ಯದ ಮಾರ್ಗ, ಶಾಂತಿಯುತ ಮಾರ್ಗ ಹಾಗೂ ಮಾನವೀಯತೆಗೆ ಒಂದು ಸ್ನೇಹ ಸಂಬಂಧವನ್ನು ಅವರ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ. ಅವರ ಸಂದೇಶ, ಅವರು ನೀಡಿದಂಥ ತತ್ವ ಸಿದ್ಧಾಂತಗಳನ್ನು ನಮ್ಮ ಇಂದಿನ ಯುವಜನಾಂಗ ಅವರು ತಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ನಾವು ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಒಳ್ಳೆಯ ಸ್ನೇಹಭಾವದಿಂದ ಎಲ್ಲ ಸಮಾಜದ ಜನರೊಂದಿಗೆ ಸ್ನೇಹಭಾವದಿಂದ ಜೊತೆಗೂಡಿ ನಾವು ಶಾಂತಿಯುತ ಬಾಳ್ವೆಯನ್ನು ಸಾರಿ ನಮ್ಮ ನಾಡಿನ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಬೇಕು. ಅವರು ಕೊಟ್ಟಂಥ ಸಂದೇಶ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಶಾಂತಿಯುತವಾಗಿ ಅದನ್ನು ಮುನ್ನಡೆಸುವಂಥ ಒಂದು ಕಾರ್ಯ ಇಂದಿನ ಯುವಜನಾಂಗಕ್ಕೆ ಇದೆ. ಎಲ್ಲರೂ ಇಂದಿನ ಸಮಾಜದಲ್ಲಿ ಭಾಳಷ್ಟು ಅನೈತಿಕ ಘಟನೆಗಳು ಯುವಜನಾಂಗ ದಾರಿ ತಪ್ತಾ ಇದೆ. ಅದನ್ನು ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶದ ಮುಖಾಂತರ ನಾವು ಅವರ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗಿದೆ. ಇಂದಿನ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ಅಂದರೆ ಅವರ ಒಂದು ಸಂದೇಶಗಳು, ಅವರ ಮತ್ತು ಸಿದ್ಧಾಂತಗಳು. ಮುಂದಿನ ದಿನ ಈ ಒಂದು ಯುವಜನಾಂಗ ಮತ್ತು ಎಲ್ಲರೂ ಈ ಒಂದು ತತ್ವ ಸಿದ್ಧಾಂತದ ಮಾರ್ಗದಲ್ಲಿ ನಡೀತಾರೆ ಅಂತ ಭಾವಿಸ್ತಾ ಇಂದಿನ ಮತ್ತೊಮ್ಮೆ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ